ಇಷ್ಟು ಹೇಳಿದ್ರು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಬರಲ್ವಲ್ಲ? ನಿನಗೆ ಮನುಷ್ಯತ್ವನೇ ಇಲ್ಲ ಕಡೆ. ಕಲ್ಲಾಗೋಗಿದೆ ಕಡೆ ವಿಶಾಲಿ ನೀನು. ನಮ್ಮ ಶ್ರಾವಣಿ ಅಮ್ಮವರು ತಾಯಿ ಇಲ್ದಿರೋ ತಬ್ಲಿ ಕಡೆ. ನೀನಲ್ಲಿ ತಾಯಿ ಪ್ರೀತಿ ಹುಡುಕ್ತಾ ಇದ್ದಾರೆ, ಆದ್ರೆ ನಿನಗೆ ತಾಯಿ ಹೃದಯನೇ ಇಲ್ವಲ್ಲೇ? ಏನಾದ್ರೂ ಮಾಡ್ಕೋ, ಹೋಗು. ನನ್ನ ಮಕ್ಕಳ ಜೀವನ ಹಾಳು ಮಾಡಿರೋರಿಗೆ ಈ ಮನೆ ಜಾಗ ಇಲ್ಲ. ನಮ್ ಜೀವನಕ್ಕೆ ವಿಷ ಕೈಯಲ್ಲಿ ಅನ್ನ ತಿನ್ಬೇಕಾ? ನಾನು ಯಾರನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಇಷ್ಟೆಲ್ಲ ಮಾತಾಡ್ತಿದೆಯಲ್ಲ, ಅವ್ರು ನಿನ್ನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ ಕಡೆ, ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ನನ್ನ ಮಗ ನನ್ನಿಂದ ದೂರ ಆಗ್ಬಿಟ್ಟ, ನನ್ನಿಂದ ಕಳೆದೋಗ್ಬಿಟ್ಟ ಅಂತ ಗೊಳೋಟ ಅಳ್ತಿದೆಯಲ್ಲ, ಆ ನಿನ್ನ ಮಗ ಮತ್ತೆ ವಾಪಸ್ ಸಿಗೋ ಹಾಗೆ ಮಾಡಿದ್ದೆ ನಮ್ಮ ಶ್ರಾವಣಿ ಅಮ್ಮವರು. ಅಕ್ಕ, ನಮ್ಮೂರ್ ಪಟೇಲ್ ಹೆಂಡತಿ ಫೋನ್ ಮಾಡಿದ್ಲು. ಏನಂತೆ? ನಮ್ಮ ವರ್ಧನ್ ಬಗ್ಗೆ ವಿಚಾರಿಸ್ತಿದ್ಲಕ್ಕ. ವರ್ಧನ್ ಮದ್ವೆ ನಿಂತು ಹೋಗಿದ್ಕೆ ಆಡ್ಕೊಂಡು ನಗ್ತಾ ಇದ್ಲು. ನಿಮ್ಮ ಅಕ್ಕ ಇಂದ್ರಮ್ಮ ಯಾವಾಗ್ಲೂ ತಾನು ತನ್ನ ಮಕ್ಕಳು ತನ್ನ ಮನೆ ಅಂತ ಹಾರಾಡ್ತಿದ್ಲು. ಅವ್ರ ಮಕ್ಕಳೇ ಅವಳಿಗೆ ತಕ್ಕ ಪಾಠ ಕಲ್ಸಿದ್ಲು ಅಂತ ನಗ್ತಾ ಇದ್ಲಕ್ಕ. ನಗದ ಇನ್ನೇನ್ ಮಾಡ್ತಾರೆ ಸರ್ಸು? ಹೊಟ್ಟೆಲ್ ಹುಟ್ಟಿದ ಮಗನೇ ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ಮದುವೆ ಮಾಡ್ಕೊಂಡು ಬಂದಲ್ಲ, ಅಷ್ಟೇ ಸಾಕಲ್ವ ನಗಕ್ಕೆ? ಹೆತ್ತ ತಾಯಿನೇ ಕೆಳಗೆ ನೆಲಕ್ಕೆ ಬೀಳ್ತಿ ತಳ್ಬಿಟ್ನಲ್ಲ, ಇನ್ನೇನು? ಪಾಪ ಅವನ್ನ ಯಾಕಕ್ಕ ಮಾತಾಡ್ತೀಯ? ನೀನ್ ಮದ್ವೆ ಬೇಡ ಅಂದಿದ ತಕ್ಷಣ ಅವನು ಆ ವರಲಕ್ಷ್ಮಿನ ಬಿಟ್ಟು ಬಂದ ತಾನೆ. ಆ ಶ್ರಾವಣಿನೇ ಮಾಡಿದ್ದು. ಅವ್ರಿಬ್ಬರನ್ನು ಕರ್ಕೊಂಡು ಹೋಗಿ ಮದ್ವೆ ಮಾಡಿ ಮುಗಿಸ್ಬಿಟ್ಲು. ಚಿಕ್ಕಮ್ಮ, ಯಾಕೆ ಪದೇ ಪದೇ ಕೆತ್ಕಿ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಈ ವಿಷಯದ ಬಗ್ಗೆ ನೀವು ಮಾತಾಡ್ದಾಗೆಲ್ಲ ಅಮ್ಮಂಗ್ ಕೋಪ ಬರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಅವರಿಬ್ರು ಪ್ರೀತಿಸಿ ಮದ್ವೆ ಆಗಿದ್ದಾರೆ. ಮದ್ವೆ ಹೇಗಾಯ್ತು, ಯಾಕಾಯ್ತು ಅನ್ನೋದಕ್ಕಿಂತ ಅವರಿಬ್ರು ಮದ್ವೆ ಆಯ್ತಲ್ಲ, ಅದು ಮುಖ್ಯ ತಾನೆ. ಅವರಿಬ್ರು ಮದ್ವೆ ಏನೋ ಆಯ್ತು, ಆದ್ರೆ ನಿನ್ ಮದ್ವೆ ಮುರಿದ್ ಬಿತ್ತಲ್ಲ. ಈ ಮನೆ ಮಾನ ಮರ್ಯಾದೆ ಕೂಡ ಹರಾಜಾಗೋಯ್ತು. ಅತ್ತೆ, ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬಂದಿದ್ದಾರೆ. ನಾನು ಹೋಗಿ ಮಾತಾಡಿಸ್ಕೊಂಡು ಪ್ರಸಾದ ತಗೊಂಡ್ಬರ್ತೇನೆ. ತುಂಬಾ ಒಳ್ಳೆ ಕೆಲಸ ಮಾಡೋದು. ಅನೇಸಾರ ಮನೆ ಮುಂದೆ ಬೃಂದಾವನ ಅಂತಾರಲ್ಲ, ಹಾಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಕುಕ್ಕೆಗೆ ಹೋಗ್ಬಿಟ್ರೆ ಕೈ ಮುಗಿದ್ಬಿಟ್ರೆ ಪಾಪ ಎಲ್ಲ ಕಡಿಮೆ ಆಗೋಗತ್ತಾ? ಹೋಗು, ನೀನೇನ್ ಎಲ್ಗೂ ಹೋಗೋದ್ ಬೇಕಾಗಿಲ್ಲ, ಬಿದ್ದಿರಿ ಇಲ್ಲೇ. ಅತ್ತೆ, ನಮ್ಮ ಮನೆಯವ್ರು ಯಾವ ಪಾಪದ ಕೆಲಸ ಮಾಡಿದ್ರು ಅಂತ ನೀವು ಈ ರೀತಿ ಹೇಳ್ತಿದ್ದೀರಾ? ಅವ್ರು ಯಾವತ್ತೂ ಯಾರಿಗೂ ಹಾನಿ ಮಾಡಿದವ್ರಲ್ಲ. ಹೌದಮ್ಮ, ಯಾರಿಗೂ ಏನು ಹಾನಿ ಮಾಡಿಲ್ವಾ ನಿಮ್ಮ ಮನೆಯವರು? ಏನ್ ಮಾತಾಡ್ತೀಯ ನೀನು? ಅವರಿಂದಾಗಿ ನಮ್ಮ ಮನೆ ಮಾನ ಮರ್ಯಾದೆಲ್ಲ ಬೀದಿಲ್ ಹರಾಜಾಗೋಯ್ತು. ಇವತ್ತಿಗೂ ಜನ ನಮ್ಮನ್ನ ನಮ್ಮ ಮನೆ ನೋಡ್ಕೊಂಡು ನಗಂಗಾಗೋಗಿದೆ. ಇಷ್ಟಾದ ಮೇಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ ನೀನು? ಹೋಗೆ. ಆಯ್ತು ಅತ್ತೆ, ನಾನು ಎಲ್ಲೂ ಹೋಗಲ್ಲ. ಆದ್ರೆ ದಯವಿಟ್ಟು ಈ ರೀತಿ ಕೆಟ್ಟದಾಗ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಡಿ. ಮಾತಾಡಬಾರ್ದಂತೆ. ಸರಿಯಾಗಿ ಮಾಡ್ದೆ ಅಕ್ಕ. ಮದ್ವೆ ಆಗದೆ ನಮ್ಮನೆ ಮಗಳು ಈ ಮನೇಲಿ ಎಷ್ಟು ನೋವು ಅನುಭವಿಸ್ತಿದ್ದಾಳೋ, ಮದ್ವೆ ಆದ್ಮೇಲೂ ಅವಳು ಈ ಮನೇಲಿ ನೋವು ಅನುಭವಿಸ್ಬೇಕು. ಹಾಗೆ ಮಾಡ್ಬೇಕು. ಹೌದು, ಮತ್ತೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಈ ಇಂದ್ರಮ್ಮ ಅಂದ್ರೆ ಸಾಕ್ಷಾತ್ ಇಂದ್ರ ಬಂದ್ರು ಜಗ್ಗವಳಲ್ಲ, ಅಷ್ಟೇ. ಆ ವರಲಕ್ಷ್ಮಿ ನಿನ್ನ ಮನೆಯಲ್ಲಿ ತೊಂದರೆ ಆಗಬೇಕು, ಅವಳಿಗೆ ನಿನ್ನ ಮನೆ ನರಕ ಅಂತ ಅನಿಸ್ಬೇಕು. ಆ ವಿಷಯ ಸುಬ್ಬು ಮನೆಯವರಿಗೆ ಗೊತ್ತಾಗಬೇಕು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಶ್ರಾವಣಿ ಅತ್ತೆ. ನೀವೆಷ್ಟು ಒಳ್ಳೆಯರು. ಐ ಲವ್ ಯು ಶ್ರಾವಣಿ ಅತ್ತೆ. ಇಲ್ಲಿ ನೋಡು, ಇಷ್ಟು ದಿನ ವರನ್ ಮದುವೆ ನಿಂತೋಯ್ತಲ್ಲ ಅನ್ನೋ ನೋವಿತ್ತು. ಆದರೆ ಈಗ ಅವಳು ಮದುವೆ ಆಗಿ ಅವಳು ಇಷ್ಟಪಟ್ಟಾಗಿ ಗಂಡನ ಮನೆಯಲ್ಲಿ ಬದುಕ್ತಿದ್ದಾಳೆ. ಇನ್ನು ಶ್ರೀವಲ್ಲಿನ ಮದುವೆ ಆಗೋಕ್ಕೆ ಸುಬ್ರಹ್ಮಣ್ಯನ್ಗೇನು ಇಷ್ಟ ಇರಲಿಲ್ಲ. ಆದರೂ ನಾವೆಲ್ಲ ಒತ್ತಾಯ ಮಾಡಿದ್ವಲ್ಲ ಅಂತ ಮದುವೆಗೆ ಒಪ್ಕೊಂಡಿದ್ದ. ಆದರೆ ಏನು ಮಾಡೋದು, ಶ್ರೀವಲ್ಲಿ ಹಣೆಯಲ್ಲಿ ಸುಬ್ರಹ್ಮಣ್ಯನ ಹೆಸರು ಬರ್ದಿರ್ಲಿಲ್ಲ ಅನಿಸುತ್ತೆ. ಶ್ರಾವಣಿ ಅಮ್ಮರು ಸುಬ್ರಹ್ಮಣ್ಯನ ಕೈ ಹಿಡಿಬೇಕು ಅಂತ ಆ ದೇವರೇ ಬರ್ತಿದ್ದ ಅನಿಸುತ್ತೆ. ದೇವ್ರ ಇಚ್ಛೆ ಇಲ್ಲದೆ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯನಾ? ಛೇ, ಇದು ಯಾವುದು ನನ್ನ ಆಳ್ತನೆಗೆ ಹೋಗ್ಲೇ ಇಲ್ವಲ್ಲ. ಪಾಪ ಶ್ರಾವಣಿ ಅಮ್ಮವರು
ನನ್ಗೇನು ದ್ರೋಹ ಮಾಡಿದ್ದಾರೆ ಅಂತ ನಾನು ಈ ಥರ ಆಡ್ಬಿಟ್ಟೆ. ನಾನು ಅವ್ರಿಗೆ ಅಂದಿರೋ ಮಾತು ಒಂದ ಎರಡ ಇಷ್ಟೆಲ್ಲ ಅನ್ನಿಸ್ಕೊಳ್ಳೋ ಅಂತ ಹಣೆ ಬರ ಅವ್ರಿಗೇನಿತ್ತು. ನಮ್ಮ ಯಜಮಾನ್ರು ಹೇಳ್ದಾಗೆ ಅವರು ದೊಡ್ಡ ಮನೆ ಕುಡಿ. ಪಾಪ ಈ ಮನೇಲಿ ಏನು ಸಿಗುತ್ತೆ ಅಂತ ತಾನೇ ಇಲ್ಲಿಗೆ ಬಂದಿರ್ತಾರೆ. ಅವರು ಹಾರಿಸ್ಕೊಂಡು ಬಂದಿರೋದು ನಮ್ಮೆಲ್ಲರ ಪ್ರೀತಿನ. ಅಯ್ಯೋ ಎಂಥ ತಡ್ಡಿ ನಾನು. ಅವ್ರ ಮನಸ್ಸನ್ನ ಎಷ್ಟೊಂದು ನೋಯಿಸ್ಬಿಟ್ಟೆ. ಈಗ ಏನು ಮಾಡಲಿ, ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಬಿಡ್ಲಾ? ಇಲ್ಲ, ಇಷ್ಟು ದಿನ ಸಿಡಿ ಅಂತಿದ್ದವಳು ಈಗ ಹೋಗಿ ಮಾತಾಡ್ಸಿದ್ರೆ ಏನು ಅನ್ಕೋತಾರೋ ಏನೋ. ನನಗೂ ನೇರವಾಗಿ ಮಾತಾಡ್ಸೋಕ್ಕೆ ಒಂಥರ ಮುಜುಗರ. ಇನ್ನು ನಾನು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂತ ಧನಲಕ್ಷ್ಮಿನೂ ಅವ್ರ ಮೇಲೆ ಸಿಡಿ ಅಂತಿದ್ಲು. ಇನ್ನು ನಾನೇನಾರ ಇವ್ರ ಹತ್ರ ಚೆನ್ನಾಗಿ ಮಾತಾಡ್ಬಿಟ್ರೆ ಅವಳು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅಮ್ಮ, ಇವತ್ತು ಮಧ್ಯಾಹ್ನಕ್ಕೆ ನೀನೇ ಅಡುಗೆ ಮಾಡ್ಬೇಕಂತೆ. ಅದೇನ್ ಮಾಡ್ತೀಯೋ ಮಾಡು. ಆಹಾ, ಇದೇ ಒಳ್ಳೆ ಅವಕಾಶ. ಶ್ರಾವಣಿ ಅಮ್ಮವ್ರು ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಅಂತ ನಾನೇ ಹೇಳಿ ಬೇಜಾರು ಮಾಡಿದ್ದೆ ಅವ್ರಿಗೆ. ಆ ತಪ್ಪಿಗೆ ಈಗ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೋದು. ಅವ್ರಿಗೆ ಈ ಮನೆ ಸೊಸೆಯಾಗಿ ಜವಾಬ್ದಾರಿ ವಹಿಸ್ಕೊಳ್ಳೋ ಆಸೆ ಈಗಲಿಂದನೇ ಅದನ್ನು ತಗೊಳ್ಳಿ. ಅಮ್ಮ, ನಾನು ಹೇಳಿದ್ ಕೇಳಿಸ್ತಾ? ನಾನು ಅಡುಗೆ ಮಾಡಿದ್ರೆ ನಿನ್ನ ಅಳಿಯಾನು ನಿನ್ ಬೀಗ್ತಿನು ಉಪವಾಸ ಇದ್ದು ಸಾಯ್ತಾರೆ ಹೊರತು ಊಟ ಮಾಡಲ್ವಂತೆ. ಮಧ್ಯಾಹ್ನ ನೀನೇ ಅಡುಗೆ ಮಾಡು.